ಲೊಕೇಶನ್ ಫೋನ್ ಮಾಡ್ಕೊಂಡು भगीरथ महाराज के भगीरथ महाराज के ಎಲ್ಲರೂ ಬಂದಾರ ಸರ್. ಅಣ್ಣ ಹಂಗಿನ ಒಗ್ಲಾಗಣ ನೀವು ಸಮರ್ಸಲ್ಲಿ ಆ ಕಡೆ ಈ ಕಡೆ ಸುಳ್ಳು ಬರ್ರಿ. ಮಾಧ್ಯಮದ ಸ್ನೇಹಿತರೆ, ಬಹಳ ದಿನಗಳ ನಂತರ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಹಂಗಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷ ನಾಯಕರಂತ ಶ್ರೀನಿವಾಸ್ ಅವರು, ನನ್ನ ಸೋದರರು ಹಿರಿಯ ಮುಖಂಡರಂತ ಗುರ್ಲಿಂಗೌಡರು, ಸೋದರರು ಕಾರ್ಪೊರೇಟ್ ಅಂತ ಹನುಮಂತಪ್ಪನವರು, ಹಿರಿಯ ನಾಯಕರಂತ ಭೀಮಲಿಂಗಪ್ಪನವರು, ನಮ್ಮ ವೇಮಣ್ಣನವರು, ನಮ್ಮ ಸಾಯಿ ಸಮಿತಿ ಅಧ್ಯಕ್ಷರಂತ ಹನುಮಂತಪ್ಪನವರು ಮತ್ತು ನಮ್ಮ ಉಜ್ವಲಮ್ಮನವರು, ಅದೇ ರೀತಿಯಲ್ಲಿ ಸೂರ್ಯ ಅವರು, ವೆಂಕಟರಮಣವರು ಎಲ್ಲರೂ ಕೂಡ ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಪತ್ರಕರ್ತರು ಕೂಡ ನಾನು ಸ್ವಾಗತವನ್ನು ಕೋರೋದ್ರ ಜೊತೆಲಿ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟದಲ್ಲಿ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನು ಕೂಡ ತರುವಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ದೇಶದ ಜನರು ಮುಂದೆ ಕಾಂಗ್ರೆಸ್ಸಿನ ಅದರ ಮಿತ್ರ ಪಕ್ಷಗಳ ಮುಖವಾಡವನ್ನು ಬಹುಶಃ ಕಳಚು ಬಿದ್ದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ರಾಷ್ಟ್ರೀಯ ನಾರಶಕ್ತಿ ಮಹಿಳಾ ವಿಕಸಿತ ಕಲ್ಪನೆಯಡಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಏನು ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ರು. ನಂತರ ಕಾಂಗ್ರೆಸ್ನ ಅಲ್ಲಿ ಮಿತ್ರ ಪಕ್ಷಗಳೆಲ್ಲ ಕೂಡ ವಿರೋಧ ಮಾಡಿ ಅಲ್ಲಿ ಅದನ್ನ ಬಿಲ್ ಅನ್ನು ತೊಂದರೆ ಮಾಡಂತ ಕೆಲಸ ಕೂಡ ಆಯ್ತು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಅವರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿದ್ದಂತ ಮಹಿಳೆಯರಂದ್ರಿಗಿನ ಅವ್ರು ಯಾವುದೇ ರೀತಿಯಲ್ಲಿ ಗೌರವ ಇಲ್ಲ. ಅವ್ರಿಗೆ ಗೌರವ ಅಂದ್ರೆ ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರ ಅಂತೇಳಿ ತಿಳ್ಕೊಂಡಾರ. ಯಾಕಂದ್ರೆ ಮಹಿಳೆಯರ ಏಳಿಗೆ ಸಲುವಾಗಿ ಇವತ್ತು ಅವ್ರಿಗೆ ಯಾವುದೇ ಮಹಿಳೆಯರ ಏಳಿಗೆ ಮುಖ್ಯ ಅಲ್ಲ, ಆ ದೇಶ ಮುಖ್ಯ ಅಲ್ಲ, ಅವ್ರ ಕುಟುಂಬದ ಮಹಿಳೆಯರು ಮಾತ್ರ, ಗಾಂಧಿ ಕುಟುಂಬದ ಮಹಿಳೆಯರು ಮಾತ್ರ ಮುಖ್ಯ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಂಗಾಗಿ ಗಾಂಧಿ ಕುಟುಂಬ ಅಂದ ತಕ್ಷಣ ಕೇವಲ ಅವ್ರಿಗೆ ಮೀಸಲಾತಿ ಅಗತ್ಯ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಏನು ವಂಶ ಪರಂಪರೆ ರಾಜಕಾರಣ, ಅವ್ರಿಗೆ ಮೀಸಲಾತಿ ಇರ್ಲಿ, ಬಿಲ್ ಪಾಸ್ ಆಗಿರ್ಲಿ, ಫೇಲ್ ಆಗಿರ್ಲಿ, ಅವ್ರಿಗೆಲ್ಲ ಯಾವುದು ಬೇಕಿಲ್ಲ. ಅವ್ರಿಗೆ ಬೇಕೇ ಇರೋದು ಒಂದೇ ಒಂದು ಏನಂದ್ರಿಗಿನ ಅವ್ರಿಗೆ ವಂಶ ಪರಂಪರೆ ರಾಜಕಾರಣ ಇರೋ ಕಾರಣ ಅವ್ರಿಗೆ ಯಾರೇ ಬರ್ಲಿ ಯಾರೇ ಹೋಗ್ಲಿ ಅಂದ್ಕೊಂತಾರೆ. ಹಂಗಾಗಿ ಬಹುಶಃ ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿ ಅವರಿದ್ರು, ಇಂದಿರಾ ಗಾಂಧಿ ಅವ್ರ ನಂತರ ಸೋನಿಯಾ ಗಾಂಧಿ ಅವರೋದ್ರು, ಸೋನಿಯಾ ಗಾಂಧಿ ನಂತರ ಪ್ರಿಯಾಂಕಾ ಗಾಂಧಿ ಬಂದಾರ. ಹಂಗಾಗಿ ಅವರು ಸರ್ನೇಮ್ ಇದ್ದಂಥವ್ರು ಎಲ್ಲಾ ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹುದ್ದೆ ಅನ್ನಂಥದ್ದು ಅವ್ರಿಗೆ ಮುಂಚೆಯಿಂದ ಕೂಡ ಆ ರೀತಿ ನಡ್ಸ್ಕೊಂತ ಬಂದಿದ್ದಾರೆ. ಆದ್ರೆ ಇವತ್ತು ಬೇರೆ ಮಹಿಳೆಯರು, ಬೇರೆ ಮನೆಯಲ್ಲಿದ್ದಂತ ಮಹಿಳೆಯರ ಬಗ್ಗೆ ರಾಜಕೀಯವಾಗಿ ಸ್ಥಾನಮಾನ ಕೊಡುವಂತ ವಿಚಾರದಲ್ಲಿ ಕಾಂಗ್ರೆಸ್ರು ಯಾವತ್ತೂ ಕೂಡ ಮನಸ್ಸು ಮಾಡಿಲ್ಲ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ದೇಶದ ಸಾಮಾನ್ಯದ ಮಧ್ಯವರ್ಗದ ಕುಟುಂಬದ ಮಹಿಳೆಯರ ಬಗ್ಗೆ ಅವರು ಯಾವ ರೀತಿಯಲ್ಲಿ ಮಹಿಳೆಯರಂತಾರಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತ ಆದಂಥವ್ರು, ಕೇವಲ ಪಾತ್ರೆ ಮುಸುರೆ ತುಳಿಯಂಥವ್ರು,
ಅದೇ ರೀತಿಯಲ್ಲಿ ಕೂಡ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಮಟ್ಟಿಗೆ ಸೀಮಿತ ಅಂದ್ಕೊಂಡಾರಾಗ್ಲಿ ಅವರು ಯಾವುದೊಂದು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತೇಳಿ ಯಾವತ್ತು ಕೂಡ ಕನಸಲ್ಲಿ ಕೂಡ ಅನ್ಕೊಂಡಿಲ್ಲ. ಹಂಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಆಯ್ತು, ಸೋನಿಯಾ ಗಾಂಧಿ ಆಯ್ತು, ಇವಾಗ ಪ್ರಿಯಾಂಕಾ ಗಾಂಧಿ ಬಂದಿದ್ದಾರೆ, ಇನ್ನ ಯಾರು ಅವ್ರ ಕುಟುಂಬಸ್ಥರು ಯಾರು ಬೇಕಾದ್ರೆ ಕೂಡ ಬರ್ಬೋದು ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಹಂಗಾಗಿ ಇವತ್ತು ಕೇವಲ ಕಾಂಗ್ರೆಸ್ ಪಾರ್ಟಿ ಒಂದೇನೆ ಈ ಬಿಲ್ಲನ್ನು ಮೀಸಲಾತಿ ಇವತ್ತು ಹೆಣ್ಮಕ್ಳ ಬಿಲ್ಲನ್ನು ಅವರು ಈ ಪಾರ್ಲಿಮೆಂಟದಲ್ಲಿ ತಿರಸ್ಕಾರ ಮಾಡಿದರೆ ಅಲ್ಲ. ಇವತ್ತು DMK ಸಮಾಜವಾದಿ ಪಾರ್ಟಿ, TMC 4 ರಾಜಕೀಯ ಪಕ್ಷಗಳು ಯಾವ ಮಹಿಳೆಯರಿಗೆ ಅವಕಾಶವನ್ನು ಕೂಡ ಯಾವತ್ತೂ ಕೂಡ ಅವಕಾಶವನ್ನು ಸಿಕ್ಕಿಲ್ಲ. ಹಂಗಾಗಿ DMKದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಅಂದ್ರೆ ಕರುಣಾನಿಧಿ ನಂತರ ಅವ್ರ ಮಗ ಆದಂತ ಸ್ಟಾಲಿನ್ ಆದ ನಂತರ ಉದಯನಿಧಿ ಸ್ಟಾಲಿನ್ ಅವರೆಲ್ಲರೂ ಕೂಡ ರಾಜಕೀಯವನ್ನೇ ಮಾಡ್ಕೊಂತ ಬಂದರಾಗ್ಲಿ, ಯಾವ ರೀತಿಯಲ್ಲಿ ಕೂಡ ಕುಟುಂಬದ ರಾಜಕಾರಣ ಮಾಡ್ಕೊಂತ ಬಂದರಾಗ್ಲಿ ಬೇರೆಯವ್ರು ಯಾವತ್ತೂ ಕೂಡ ಅವಕಾಶ ಕೊಡ್ಲಿಲ್ಲ. ಅದೇ ರೀತಿಯಲ್ಲಿ ಸಮಾಜವಾದಿ ಪಾರ್ಟಿಯನ್ನು ನೋಡಿದಂತ ಟೈಮಲ್ಲಿ ಮುಲಾಯಂ ಸಿಂಗ್ ಯಾದವ್ ಆದ ನಂತರ ಪುತ್ರರಾದಂತ ಅಖಿಲೇಶ್ ಯಾದವ್ ಅವ್ರ ಪಕ್ಷದಲ್ಲಿ ಬೇರೆಯವರಿಗೆ ಅವಕಾಶವನ್ನು ಯಾವತ್ತೂ ಕೂಡ ಅವ್ರು ಮಾಡಿ ಕೊಟ್ಟಿಲ್ಲ. ಹಂಗಾಗಿ ಮಹಿಳೆಯರಿಗೆ ಅವ್ರ ಪಾರ್ಟಿಯಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಪ್ರಾತಿನಿಧ್ಯವನ್ನು ಕೂಡ ಕೊಟ್ಟಿಲ್ಲ. ಅವರು ಮೀಸಲಾತಿ ಒಪ್ತಾರ ಅನ್ನಂತ ಪ್ರಶ್ನೆ ಕೂಡ ನಮ್ಮೆಲ್ಲರಲ್ಲಿ ಕರುಗಳು ಇವತ್ತು ಕಾಣ್ತಾ ಇದೆ. ಹಂಗಾಗಿ TMC ಪಕ್ಷವನ್ನು ನೋಡಿದಂತ ಟೈಮಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಆದ ನಂತರ ಅವರ ಅಳಿಯ ಆದಂತ ಅಭಿಷೇಕ್ ಬ್ಯಾನರ್ಜಿ ಅದೇ ರೀತಿಯಲ್ಲಿ TMC ರಾಜಕೀಯ ವ್ಯವಸ್ಥೆಯನ್ನು ಅದು ಎಲ್ಲ ರೀತಿಯಲ್ಲಿ ಮುಂಚೂಣಿ ತಗೊಂಡಂತ ಅವರು ಅಭಿಷೇಕ್ ಬ್ಯಾನರ್ಜಿ ಆದ್ರೆ ಮಮತಾ ದೀಜಿಯವರು ಹೆಣ್ಣು ಮಕ್ಕಳಿಗೆ ಅವತ್ತು TMC ಪಾರ್ಟಿಯಿಂದ ಕೂಡ ಯಾವುದೇ ರೀತಿಯಲ್ಲಿ ಆದ್ಯತೆಯನ್ನು ಕೊಡ್ಲಿಲ್ಲ ಅನ್ನಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಅವರೆಲ್ಲರೂ ಕೂಡ ಇಂಡಿ ಮೈತ್ರಿಕೂಟವನ್ನು ಮಾಡಿಕೊಂಡು ಈ ಇಂಡಿ ಮೈತ್ರಿಕೂಟದಲ್ಲಿ ಕೇವಲ ಅವರು ರಾಜಕೀಯಕ್ಕೋಸ್ಕರವಾಗಿ ರಾಜಕೀಯಕ್ಕೋಸ್ಕರವಾಗಿ ಒಂದು ಕೂಟವನ್ನು ಮಾಡಿಕೊಂಡು ಅದು ಯಾವ ರೀತಿಯಲ್ಲಿ ರಾಜಕೀಯವಾಗಿ ಕೂಟ ಮಾಡಿಕೊಂಡ ನಂತರ ಕುಟುಂಬವಾಗಿ ಕೂಟವನ್ನು ಮಾಡ್ಕೊಂಡಾರ, ಅದು ಇಂಡಿ ಕೂಟವಾಗಿ ದೇಶದ ರಾಜ್ಯದ ಜನರಿಗೆ ಉದ್ಧಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಉಪಯೋಗ ಆಗಲ್ಲ, ಅದು ಕೇವಲ ಕುಟುಂಬದ ಕೂಟ ಆಗಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ದೇಶದ ಮಹಿಳೆಯರ ಮೇಲೆ ನಂಬಿಕೆ ಗೌರವ ಯಾವ್ರಿಗೆ ಮುಂಚೆ ಕೂಡ ಇದ್ದಿಲ್ಲ, ಇವತ್ತು ಕೂಡ ಇಲ್ಲ ಅನ್ನಂತ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ನೋಡಿದಂತ ಟೈಮಲ್ಲಿ ಕಾಂಗ್ರೆಸ್ಸು ದೇಶಕ್ಕಂತೂ ಯಾವುದೇ ರೀತಿಯಲ್ಲಿ ಕೂಡ ಅವರು ಏನು ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ, ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಗೌರವವನ್ನು ಕೊಡ್ಲಿಕ್ಕಾಗಿಲ್ಲ. ದೇಶದ ಮಹಿಳೆಯರ ಮುಂದೆ ಇವತ್ತು ಏನು ಇಂಡಿ ಕೂಟವನ್ನು ಮಾಡಿಕೊಂಡು ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಈ ಇಂಡಿ ಕೂಟ ಏನಂದ್ರೆ ದೇಶದ ಜನರಿಗೆ ಒಂದು ಮಾರಿ ತರ ಅಂದ್ರೆ ಒಂದು ಶಾಪದ ತರ ಇವತ್ತು ಆಗಿದೆ. ಹಂಗಾಗಿ ಮಹಿಳೆಯರ ಬೆನ್ನಿಗೆ ಕಾಂಗ್ರೆಸ್ ಚೂರಿ ಹಾಕಂತ ಕೆಲಸ ಕೂಡ ಮಾಡಿದೆ. ಹಿಂದೆ 1996 ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಂತ ಟೈಮಲ್ಲಿ ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ರು. ಆಗ ಕಾಂಗ್ರೆಸ್ ಆಗಲೂ ಕೂಡ ವಿರೋಧ ಮಾಡಿ ಬಿಲ್ ಅನ್ನು ಸೋಲಿಸುವಂತ ಕೆಲಸ ಅವತ್ತು ಕಾಂಗ್ರೆಸ್ ಮಾಡಿದೆ. 1998 ಕೂಡ 2003 ಅವಧಿಯಲ್ಲಿ 4 ಬಾರಿ ಬಿಲ್ ಅನ್ನು ತರಂತ ಪ್ರಯತ್ನ ಮಾಡಿದ್ರು ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಅನ್ನಂತ ಮಾತನ್ನು ಕೂಡ ಹೇಳೋದ್ರ ಜೊತೆಲಿ 2010, 2014 ತನಕ ಕೂಡ ಮಹಿಳಾ ಮೀಸಲಾತಿಯನ್ನು ಬಿಲ್ಲು ಸದನದಲ್ಲಿ ಮಂಡಿಸ್ಲಿಕ್ಕೆ ಹೋದಂತ ಟೈಮ್ನಲ್ಲಿ ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಆದ್ಯತೆಯನ್ನು ಕೊಟ್ಟಿಲ್ಲ ಅನ್ನಂತ ಮಾತನ್ನ ಜೊತೆಲಿ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಮೀಸಲಾತಿ ಬಿಲ್ ಅನ್ನು ಇವತ್ತು ಮಹಿಳೆಯರ ಬಿಲ್ ಅನ್ನು ಇವತ್ತು ಸೋಲಿಸುವಂತ ಕೆಲಸ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಎಲ್ಲವನ್ನು ಕೂಡ ಮಾಡ್ಕೊಂತ ಬಂದವ. ಹಂಗಾಗಿ ಇವತ್ತು ಬಿಲ್ ಅನ್ನು ಸೋಲಿಸಿದ ನಂತರ ಬಹಳ ಸಂತೋಷದಿಂದ ಇವತ್ತು ಯಾವ ರೀತಿಯಲ್ಲಿ ಅಂದ್ರಿಗಿನ ಅವರು ಒಂದು ಕಡೆ ಸಂತೋಷದಲ್ಲಿ ಮೇಜನ್ನು ತಟ್ಟಿ ಅವ್ರ ಸಂತೋಷದಿಂದ ನಗೋದೇನು, ಅವರು ಯಾವ ರೀತಿಯಲ್ಲಿ ಬಿಲ್ ಫೇಲ್ ಆಗಿದೆ ಅನ್ನಂತ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಅಸಹ್ಯವಾಗಿ ಮಾಡುವಂತ ಕೆಲಸ ಕೂಡ ಅವ್ರು ಮಾಡಿದಾರ. ಹಂಗಾಗಿ ಬಹುಶಃ ಈ ಇವತ್ತೇನು ಸಂತೋಷವನ್ನು ಏನು ಪಡ್ಕೊಂಡಿದಾರೋ, ಅವ್ರ ಮೇಜನ್ನು ಏನು ತಟ್ಟಿದಾರೋ, ಇವತ್ತು ನಾರಿ ಶಕ್ತಿ ಮೇಲೆ ಅವ್ರು ತಟ್ಟಿದಂತ ಒಂದು ಕೈ ಒಂದು ಅಂದೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಉತ್ತರವನ್ನು ಕೂಡ ಕೊಡುವಂತ ಕೆಲಸ ಮಾಡ್ತಾರೆ. ಮೋದಿಜಿಯವರು ಒಂದು ಟೆರರಿಸ್ಟ್ ಅನ್ನೋದ್ ಮೂಲಕ ಅಂದ್ರೆ ಪ್ರಧಾನಮಂತ್ರಿಗಳನ್ನ ಒಬ್ಬ ಟೆರರಿಸ್ಟ್ ಅನ್ನಂತ ಪದಗಳನ್ನು ಬಳಕೆ ಮಾಡ್ಕೊಂತಾರಂದ್ರಿಗಿನ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದಂತ ಪ್ರಜಾಪ್ರಭುತ್ವಕ್ಕೆ ವ್ಯವಸ್ಥೆಗೆ ಅಪಮಾನ ಮಾಡಿದಂತ ಆಗಿದೆ. ಯಾಕಂದ್ರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಶಃ ಒಂದು ಕುಟುಂಬವನ್ನು ಓಲೈಕೆ ಮಾಡೋಕೆ ಸಲುವಾಗಿ, ಒಂದು ಕುಟುಂಬವನ್ನು ಓಲೈಕೆ ಮಾಡ್ಕೊಳ್ಳೋ ಸಲುವಾಗಿ ಇವತ್ತು ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಟೆರರಿಸ್ಟ್ ಅನ್ನಂತ ಪದವನ್ನು ಬಳಕೆ ಮಾಡಿದ್ದಾರೆ. ಬಹುಶಃ ನಾನು ಕೇಳ್ತೀನಿ ಕಾಂಗ್ರೆಸ್ಸಿನ ನಾಯಕರಿಗೆ ಎಲ್ಲರೂ ಕೂಡ ನಿಜವಾದಂತ ಟೆರರಿಸ್ಟ್ ಯಾರು ಅಂತೇಳಿ ಇವತ್ತು ಅವರು ಬಹಿರಂಗ ಪಡಿಸ್ಬೇಕಾಗುತ್ತೆ. ಇವತ್ತು ನಿಜವಾದಂತ ಟೆರರಿಸ್ಟ್ ಅನ್ನು ಆಸಿನ್ ಮಾಲಿಕನ್ನು ಏನ್ ಮಾಡ್ತಾರೆ, ಆಸಿನ್ ಮಾಲಿಕನ್ನು ಇವರು ಸನ್ಮಾನ ಮಾಡ್ತಾರೆ. ಆಸಿನ್ ಮಾಲಿಕ್ ಅವನ ಟೆರರಿಸ್ಟ್ ಅನ್ನು ಸನ್ಮಾನ ಮಾಡಂತ ಕೆಲಸ ಮಾಡ್ತಾರೆ.
ಅದೇ ರೀತಿಯಲ್ಲಿ ಭಾರತವನ್ನು ತುಂಡು ಕತ್ತರಿಸಿ ಅನ್ನೋಂಥವ್ರನ್ನ ಅವರು ಕಾಂಗ್ರೆಸ್ನವರು ಅವ್ರಿಗೆ ಎಲ್ಲಾ ರೀತಿಯಲ್ಲಿ ಕೂಡ ಗೌರವವನ್ನು ಕೊಡುವಂತ ಕೆಲಸ ಮಾಡ್ತಾರ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಸೈನಿಕರ ಮೇಲೆ ಕಲ್ಲು ಎಸೆದಂತವ್ರನ್ನ ಅವ್ರನ್ನ ಪರವಾಗಿ ಕಾಂಗ್ರೆಸ್ ಪಾರ್ಟಿ ನಿಲ್ಲುವಂತ ಕೆಲಸ ಮಾಡ್ತತೆ. ಹಂಗಾಗಿ ಕಾಂಗ್ರೆಸ್ ಪಕ್ಷ ಇವತ್ತು ಏನಂದು ಕರಿಬೇಕು, ಇಷ್ಟು ಮಂದಿಗೆ ಟೆರರಿಸ್ಟ್ಗಳನ್ನು ಗೌರವಯುತವಾಗಿ ಸನ್ಮಾನವನ್ನು ಮಾಡುವಂತ ಕೆಲಸ, ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಗೌರವವನ್ನು ಕೊಡುವಂತ ಕೆಲಸ, ನಮ್ಮ ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡಿದಂತ ವ್ಯಕ್ತಿಗಳಿಗೆ ಅವ್ರು ಗೌರವದಿಂದ ಮಾತಾಡಿ ದೇಶದ ಪ್ರಧಾನಮಂತ್ರಿಗಂತ ನರೇಂದ್ರ ಮೋದಿ ಟೆರರಿಸ್ಟ್ ಅನ್ನಂತ ಹೇಳಿದಂತವ್ರಿಗೆ ಇವತ್ತು ಇಷ್ಟು ಮಂದಿಗೆ ತಾವು ಸನ್ಮಾನವನ್ನು ಗೌರವವನ್ನು ಕೊಟ್ಕೊಂತ ಬಂದ್ರೆ ನಿಮ್ಮನ್ನೇನಂದು ಕರಿಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ತಾವು ಇವತ್ತು ಕೇವಲ ಅಂದ್ರೆಗಿನ ಬಹುಶಃ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಬಹಳಷ್ಟು ಸಾರಿ ನಾನು ಲೋಕಸಭೆ ಇದ್ದಂತ ಟೈಮಲ್ಲಿ ನನ್ನ ಜೊತೆಲಿ ಕೂಡ ಅಡ್ಡಾಡ್ತಿದ್ರು. ನಾನು ಬಹುಶಃ ಇದನ್ನಾಗ್ಲಿ ಅರ್ಥ ಮಾಡ್ಕೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವರು ಮೊನ್ನೆ ಪಾರ್ಲಿಮೆಂಟ್ದಲ್ಲಿ ಅವರು ಇಳಿಯಂತ ಟೈಮಲ್ಲಿ ಅವ್ರಿಗೆ ಕೈಯನ್ನು ಕೊಟ್ಟು ಸಾಥ್ ಕೊಟ್ಟು ಅವ್ರನ್ನ ಮೆಟ್ಲಲ್ಲಿ ಇಳಿಸಂತ ಕೆಲಸ ಮಾಡಿದ್ರು. ಅಂದ್ರೆ ನಾನೇನ್ ಹೇಳ್ತೀನಿ ಅಂದ್ರಿಗಿನ ಇವತ್ತು ನಿಮ್ ಮಗನ್ ತರನೇ ನೀವು ಸಣ್ಣ ಖರ್ಗೆ ತರ ನೀವು ಮಾತಾಡ್ತೀರಿ ಅಂದ್ರಿಗಿನ ಅದು ಸರಿಯಲ್ಲ. ಅದೇ ನಿಮ್ ಮಗ ಅಂತ ಮಾತಾಡ್ತಾನ, ಆ ಸಣ್ಣ ಖರ್ಗೆ ಏನ್ ಬೇಕಾದ್ರೆ ಅದು ಮಾತಾಡ್ತಾನ, ನಿಮ್ ಮಗನ್ ತರ ತಾವು ಕೂಡ ಮಾತಾಡೋದು ಕಲ್ತೀರಿ. ಯಾಕಂದ್ರೆ ಪ್ರಧಾನಮಂತ್ರಿಗಳನ್ನ ಇವತ್ತು ಒಬ್ಬ ಟೆರರಿಸ್ಟ್ ಅಂತ ಪದಗಳನ್ನ ಬಳಕೆ ಮಾಡ್ಕೊಂತೀರಿ ಅಂದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅಪಮಾನ ಅಲ್ಲೇನು? ನಿಮ್ ಮಗಂತೂ ಸ್ವಲ್ಪ ಆತನಿಗೆ ತಿಳುವಳಿಕೆ ಇಲ್ಲ, ಏನ್ ಬೇಕಾದ್ರೆ ಮಾತಾಡ್ತಾನ. ಆದ್ರೆ ನೀವು ಕೂಡ ಮಗನ್ ತರ ನೀವು ಕೂಡ ಕಲ್ತು ಬಿಟ್ರೆ ನಾಳೆ ಹೆಂಗ್ ಹೋಗ್ಬೇಕು, ಈ ವ್ಯವಸ್ಥೆ ಹೆಂಗ್ ಆಗ್ಬೇಕು? ಎಲೆಕ್ಷನ್ ಕಮಿಷನ್